ಅಮ್ಮ, ಸಾಕ್ಷಾತ್ ಅಮ್ಮನವರೇ ಇಲ್ಲಿ ತಾಂಡವವಾಡಿದ್ರು. ನಿಮ್ಮ ಕುಟುಂಬದ ಮೇಲೆ ಅಮ್ಮನವರ ಆಶೀರ್ವಾದ ಯಾವಾಗಲೂ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಕ್ಕ, ನೇನೆ ತ್ರಿಶೂಲ ಹಿಡ್ಕೊಂಡು ತಾಂಡವಾಡ್ತಿರ್ಬೇಕಾದ್ರೆ ಚಾಮುಂಡೇಶ್ವರಿ ರಾಕ್ಷಸನ್ನ ಸಂಹಾರ ಮಾಡ್ದಂಗ ಅನ್ನಿಸ್ತು. ನಾವಿಲ್ಲಿಂದ ಈಗಲೇ ಹೊರಗೆ ಹೋಗದೆ ಹೋದ್ರೆ ನಮ್ಮ ಸಂಹಾರ ಪಕ್ಕ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಗಾಯತ್ರಿ ಅಮ್ಮವ್ರ ಹೆಬ್ಬೆಟ್ ಗುರ್ತಿಗೋಸ್ಕರ ಈ ಮನೆಗೆ ಬಂದೆ. ಅದು ಸಿಗಕ್ಕೂ ಮೊದಲೇ ಇನ್ನೇನೋ ಅನಾಹುತ ಆಗುತ್ತೆ ಅಂತ ತೋರಿಸ್ತಾ ಇದೆಯಾ? ನೀನೇನಾದ್ರೂ ಹೇಳಬೇಕು ಅನ್ಕೋತಿದ್ಯಾ? ನಿನ್ನ ಲೀಲೆನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ತಾಯಿ. ಅಕ್ಕ, ನಿನ್ ಬ್ಯಾಗ್ನು ರೆಡಿ ಮಾಡಿದ್ದೀನಿ. ನಾವಿಲ್ಲಿಂದ ಹೊರಡೋಣ ಬಾ ಅಕ್ಕ. ಅಕ್ಕ, ನನಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ನಯನಿ ವಿಶಾಲ್ಗೆ ಫಿಂಗರ್ ಪ್ರಿಂಟ್ ಸಿಗ್ಲಿಲ್ಲ. ಇನ್ನು 5 ನಿಮಿಷದಲ್ಲಿ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಸದ್ಯ ಬದುಕುದ್ವಲ್ಲ ಅಂತ ಉಸಿರು ತಗೋಬೋದಕ್ಕ. ನೀನ್ ಇನ್ನು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಈ ಮನೆನ ಸುಟ್ಟು ಹಾಕೋದು ಹೇಗೆ ಅಂತ. ಅಕ್ಕ, ನೀನ್ ಕೇಳಿಸ್ಕೊಂಡಿದ್ದು ನಿಜಾನೇ. ಈ ಮನೆನ ಸುಟ್ಟು ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಲ್ಲಕ್ಕ, ಈ ಮನೆನೇನಾದ್ರೂ ನಾವು ಮಾರಿದ್ರೆ ಕನಿಷ್ಠ 10 ಲಕ್ಷನಾದ್ರೂ ಸಿಗುತ್ತಕ್ಕ. ಈ ಮನೇನ್ ಸುಟ್ರೆ ನಮ್ಗೇನ್ ಸಿಗತ್ತೆ? ಬೂದಿನ್ ಬಿಟ್ಟು. ನಾನು ಬದುಕಿರ್ಬೇಕು ಅಂದ್ರೆ ಈ ಮನೆನ ಬೂದಿ ಮಾಡ್ಬೇಕು. ಡೈಲಾಗ್ ಅರ್ಥ ಆಯ್ತು, ಆದ್ರೆ ಮೀನಿಂಗ್ ಅರ್ಥ ಆಗ್ಲಿಲ್ಲಕ್ಕ. ನಯನಿ ನೋಡೋದಿಕ್ಕೆ ಅಮಾಯಕಳ ಥರ ಇದ್ದಾಳೆ, ಆದ್ರೆ ಅವಳು ತುಂಬಾ ಹಠಮಾರಿ. ಏನಾದ್ರೂ ಅಂದ್ಕೊಂಡ್ರೆ ಸಾಧಿಸದೆ ಬಿಡೋದಿಲ್ಲ ಅವಳು. ಈ ವಿಷಯದಲ್ಲೂ ಅಷ್ಟೇ. ಗಾಯತ್ರಿ ದೇವಿನ ಕೊಂದೋರ್ನ ಕಂಡು ಹಿಡಿಯೋ ತನಕ ಆ ನಯನಿ ಸುಮ್ಮನೆ ಕೂರಲ್ಲ, ಬಿಡೋದು ಇಲ್ಲ. ಆ ನಯನಿ ಮತ್ತೆ ಇಲ್ಲಿಗೆ ಬರೋ ಚಾನ್ಸಸ್ ಇದೆ ಪರಶು. ಬೆಂಕಿ ಹತ್ಕೊಂಡಾಗ ಆರಿಸ್ಲೇಬೇಕು. ಅಪಾಯ ಇದೆ ಅಂತ ಗೊತ್ತಾದಾಗ ಕೇರ್ಲೆಸ್ ಆಗಿರಬಾರ್ದು. ಅದಕ್ಕೆ ಈ ಮನೆ ಇರಬಾರ್ದು ಪರಶು. ಅಕ್ಕ, ನಿಂದು ಮಾಮೂಲಿ ತಲೆ ಅಲ್ಲ ಅಕ್ಕ. ನೀನೇನಾದ್ರೂ ಮಹಾಭಾರತ ನಡೆದಾಗ ಇದ್ದಿದ್ರೆ ಕೌರವರು ಖಂಡಿತವಾಗ್ಲೂ ಕುರುಕ್ಷೇತ್ರನ ಗೆಲ್ತಿದ್ರಕ್ಕ. ನಾವು ಊರ್ ದಾಟ್ತಿದ್ದ ಹಾಗೆ ಈ ಮನೆ ಹೊತ್ತಿ ಉರಿಬೇಕು. ಈ ಮನೆಯಲ್ಲಿ ಗಾಯತ್ರಿ ದೇವಿ ಅಮ್ಮವ್ರ ಹೆಬ್ಬೆಟ್ ಗುರ್ತು ಸಿಗುತ್ತೆ ಅಂತ ನನ್ನ ಮನಸ್ಸಿಗೆ ಯಾಕೋ ಅನ್ನಿಸ್ತಿದೆ. ಆದರೆ ಇಲ್ಲಿಂದ ಹೋಗೋಣ ಅಂತ ತಿಲೋತ್ತಮ್ಮಮ್ಮವರು ಬಲವಂತ ಮಾಡ್ತಿದ್ದಾರೆ. ವಾಪಸ್ ಹೋಗ್ತಿರೋ ಹಾಗೆ ಹೇಗೆ ತಡೆಯೋದು, ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಹಾಸಿನಿ, ವಿಕ್ರಾಂತಿ ಎಲ್ಲಿ? ಬರ್ತಿದ್ದಾರೆ ಮಾವ. ನಯನಿ, ಏನಾಯ್ತಮ್ಮ? ಯಾಕೆ ಹಾಗಿದ್ಯಾ? ಅಮ್ಮೋರೆ, ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ? ಕೇಳಲ್ಲ ಅಂತ ಪರ್ಮಿಷನ್ ಕೇಳ್ತಿದ್ಯಲ್ಲಮ್ಮ. ನೀನ್ ನನ್ನನ್ನ ಏನ್ ಬೇಕಾದ್ರೂ ಕೇಳ್ಬೋದಮ್ಮ, ಕೇಳು. ಅಂದರೆ ಅಮ್ಮೋರೆ, ಮೊದಲನೇ ಸಲ ಇಲ್ಲಿಗೆ ಬಂದಿದ್ದೀವಲ್ವಾ, ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನೊಂದೆರಡು ದಿನ
ಇಲ್ಲೇ ಇರಬೇಕು ಅನ್ನಿಸ್ತಿದೆ ಅಮ್ಮೋರೆ. ಅಕ್ಕ, ಈ ನೈನಮ್ಮನಿಂದ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು. ಸರಿಗ್ ಹೇಳ್ದೆ ನೈನಿ, ಇದು ನಿಮ್ಮತ್ತೆ ಮನೆ. ಎಷ್ಟು ದಿನ ಬೇಕಾದ್ರೂ ನೀನ್ ಇಲ್ಲೇ ಇರ್ಬೋದು. ನಿನ್ ಮನ್ಸಿಗೆ ತೃಪ್ತಿ ಆಗೋವರೆಗೂ ಇಲ್ಲೇ ಇರ್ಬೋದು, ಸರಿನಾ? ಸರಿ ಅಮ್ಮೋರೆ. ನಯನಿ, ನಿನ್ ಮನ್ಸು ನನ್ಗೆ ಅರ್ಥ ಆಗತ್ತೆ. ಆದ್ರೆ ನಾವಿಲ್ಲಿಗೆ ಬಂದು ಆಗ್ಲೇ 1 ವಾರ ಆಗೋಯ್ತು. ಇನ್ ಸ್ವಲ್ಪ ದಿನ ಇಲ್ಲೇ ಇದ್ರೆ ಅಲ್ಲಿ ಬಿಸ್ನೆಸ್ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚಿಸ್ಬೇಕಲ್ವಾ? ಅವ್ರು ಇರ್ತೀನಿ ಅಂತ ಹೇಳ್ತಿದ್ರು, ಅವ್ರನ್ನ ನೀನ್ ಯಾಕೆ ತಡಿತಾ ಇದ್ಯಾ? ಅಂದ್ರೆ ಅಕ್ಕ, ಬಂದು ತುಂಬಾ ದಿನ ಆಯ್ತಲ್ಲ ಅಂತ. ಬೇಕಿದ್ರೆ ನೀವ್ ಹೋಗಿ. ವಿಶಾಲ್ ಮತ್ತೆ ನೈನಿ ಸ್ವಲ್ಪ ದಿನ ಇಲ್ಲೇ ಇದ್ದು ಬರ್ತಾರೆ. ಹೌದು, ಅದಕ್ಕೆ ಕರೆಕ್ಟಾಗಿ ಹೇಳಿದ್ರಿ. ನಾವೆಲ್ಲರೂ ಬೆಂಗಳೂರಿಗೆ ಹೊರಡ್ತೀವಿ. ವಿಶಾಲ್ ಮತ್ತೆ ನೈನಿ ಇಲ್ಲೇ ಇದ್ದು ವಾಪಸ್ ಬರೋವಾಗ ಶಾಕ್ ಮತ್ತೆ ಸರ್ಪ್ರೈಸಿಂಗ್ ನ್ಯೂಸ್ ತರ್ತಾರೆ ತಿಲೋತ್ತಮ. ಹಾ, ಅದೇನಂದ್ರೆ ಇಲ್ಲಿ ನಡೆಯೋ ವಿಷಯಗಳನ್ನ ಅಲ್ಲಿಗೆ ಬಂದು ಹೇಳ್ತಾರೆ ಅಂತ ಹೇಳಿದೆ. ಅಷ್ಟಕ್ಕೂ ಬರ್ಬೇಕಾಗಿರೋದು ವಿಶಾಲ್. ವಿಶಾಲ್ ಇಲ್ಲೇ ಇದ್ರೆ ಅಲ್ಲಿ ಬಿಸ್ನೆಸ್ ವ್ಯವಹಾರ ಎಲ್ಲ ಯಾರು ನೋಡ್ಕೋತಾರೆ ಹೇಳಿ? ನೋಡ್ಕೊಳಕ್ಕೆ ಆಫೀಸ್ ಸ್ಟಾಫ್ಸ್ ಇದಾರಲ್ವಾ? 1 ವಾರ ನೋಡ್ಕೊಂಡವ್ರು ಇನ್ನೊಂದ್ 4 ದಿನ ನೋಡ್ಕೊಳಲ್ವಾ? ನೋಡ್ಕೋತಾರಕ್ಕ, ಆದ್ರೆ ಲಾಸ್ ಆದ್ರೂ ನೋಡ್ತಾ ಕೂತಿರ್ತಾರೆ. ಅವ್ರಿಗೆ ತಿಂಗಳ ಸಂಬಳದ ಬಗ್ಗೆ ಪ್ರೀತಿ ಜಾಸ್ತಿ ಹೊರತು ನಮ್ ಬಿಸ್ನೆಸ್ ಕಾಪಾಡ್ಕೊಳ್ಳೋ ಅವಶ್ಯಕತೆ ಅವ್ರಿಗೇನಿರುತ್ತೆ ಹೇಳಿ? ಅದು ಅಲ್ದೆ ಅದೆಲ್ಲ ವಿಶಾಲ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ವಿಶಾಲ್ ಆಫೀಸಲ್ಲಿ ಇಲ್ಲ ಅಂದ್ರೆ ಎಲ್ಲ ತರದ ಪ್ರಾಬ್ಲಮು ಆಗತ್ತಕ್ಕ. ವಿಶಾಲ್, ನೀನ್ಯಾಕೇನು ಮಾತಾಡ್ತಿಲ್ಲ? ಏನು ಮಾತಾಡಬೇಕು ಅಂತ ನನಗೇನು ಅರ್ಥ ಆಗ್ತಿಲ್ಲ ಮಾಮ್. ಇಲ್ಲಿಗೆ ತುಂಬ ಹೋಪ್ಸ್ ಇಟ್ಕೊಂಡು ಬಂದೆ. ಅಮ್ಮ ಪ್ರಾಣ ತೆಗ್ದಿರೋ ಆ ಮೃಗಗಳು ಯಾರು ಅಂತ ಕಂಡಿಡ್ದು ಅವ್ರಿಗನ್ ಗತಿ ತೋರಿಸಿ ಒಬ್ಬ ಮಗನಾಗಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಬೇಕು ಅನ್ಕೊಂಡೆ. ಆದರೆ ಯಾವುದೇ ರೀತಿ ಪ್ರೂಫ್ಗಳಿಲ್ಲದೆ ಈ ರೀತಿ ಬರೀ ಕೈಯಲ್ಲಿ ಹೋಗ್ತಾ ಇರೋದಕ್ಕೆ ತುಂಬ ತುಂಬ ನೋವಾಗ್ತಿದೆ ಮಾಮ್. ವಿಶಾಲ್, ನೀನೆಷ್ಟು ನೋವಲ್ಲಿದೆಯೋ ನಾನು ಕೂಡ ಅದಕ್ಕಿಂತ ಹೆಚ್ಚು ನೋವಲ್ಲಿದ್ದೀನಿ. ಇರುವೆ ಕೂಡ ನೋವು ಮಾಡ್ದಿರೋ ಗಾಯತ್ರಿ ಅಕ್ಕನ್ನ ಕೊಂದ ಕಿರಾತಕರು ಯಾರು ಅಂತ ಗೊತ್ತಾದ್ರೆ ನೀನ್ ಮಾತ್ರ ಅಲ್ಲ, ನಿನ್ನಕ್ಕಿಂತ ಮುಂಚೆ ನಾನು ಅವ್ರ ಕೊನೆ ನೋಡ್ತೀನಿ. ನೀವಲ್ಲ ಅತ್ತೆ, ಅವ್ರಿಗೋಸ್ಕರ ನಾನ್ ಚಾವಟಿ ತಗೊಂಡ್ ಬಂದಿದ್ದೀನಿ. ಈ ಹಾಸಿನಮ್ಮ ಒಬ್ಳು ಆ ಚಾವಟಿ ಬಗ್ಗೆ ಮಾತಾಡ್ದಾಗೆಲ್ಲ ನನಗೆ ಯಮಪಾಶ ನೆನಪಾಗುತ್ತೆ. ಅದಕ್ಕೆ ನಿಮ್ ಎಲ್ಲರಿಗಿಂತ ಮೊದಲು ಅವ್ರನ್ನ ನಾನೇ ಪಟ ಪಟ ಅಂತ ಬೊಬ್ಬೆ ಬರೋ ಹಾಗೆ ಹೊಡಿಬೇಕು ಅಂತಿದ್ದೀನಿ. ಏ ಹಾಸಿನಿ, ಈ ವಿಷಯದ ಬಗ್ಗೆ ನಿನಗೇನು ಗೊತ್ತಿಲ್ಲ. ನೀನು ಬಾಯ್ ಮುಚ್ಕೊಂಡಿರು. ಅಲ್ಲ ವಿಶಾಲ್, ಇಲ್ಲೇ ಇದ್ದು ಫಿಂಗರ್ ಪ್ರಿಂಟ್ಸ್ ಹುಡುಕ್ಬೇಕು ಅಂತ ನನಗೂ ಇದೆ. ಆದ್ರೆ ಮನೆ ಎಲ್ಲ ಹುಡುಕಿದ್ವಿ. ಇದ್ದಿದ್ರೆ ಇಷ್ಟೊತ್ತಿಗೆ ಸಿಗ್ಬೇಕಿತ್ತಲ್ಲ. ನೋಡು ಕಂದ, ಸಿಗುತ್ತೆ ಅಂತ ಹುಡ್ಕೋದ್ರಲ್ಲಿ ಅರ್ಥ ಇದೆ. ಆದ್ರೆ ಸಿಗಲ್ಲ ಅಂತ ಗೊತ್ತಿದ್ದು ಹುಡ್ಕೋದು ಹುಚ್ಚುತನ ಅನ್ಸುತ್ತೆ. ಗಾಯತ್ರಿ ದೇವಿ ಅತ್ತೆ ಹೆಬ್ಬೆಟ್ ಗುರ್ತು ಈ ಮನೇಲೇ ಇದೆ ಅಂತ ಗಂಗಾಧರ್ ಅವ್ರು ಹೇಳಿದ್ರಲ್ಲ ಅತ್ತೆ. ಇಲ್ಲಿಲ್ದೆ ಎಲ್ಲಿ ಹೋಗುತ್ತೆ? ಖಂಡಿತ ಖಂಡಿತ ಸಿಕ್ಕೇ ಸಿಗುತ್ತೆ ಅತ್ತೆ. ವಿಷಯ ಏನು ಅಂದ್ರೆ ಮೈಕ್ ಆಫ್ ಆಗಿದ ತಕ್ಷಣನೇ ನಾವು ಆರ್ಕೆಸ್ಟ್ರಾ ಮುಗ್ದೋಯ್ತು ಅಂತ ಅನ್ಕೊಳ್ದೆ ನಾವು ಕಷ್ಟಪಟ್ಟು ಹುಡುಕ್ಬೇಕು ಅಷ್ಟೇ. ಹಾಸಿನಿ, ಆ ಗಂಗಾಧರ ತಪ್ಪಿಸ್ಕೊಳ್ಳೋಕೆ ಸುಳ್ಳು ಹೇಳಿದಾನೆ. ಆ ಮಾತನ್ನ ನಂಬಿ ಹುಡುಕ್ತಾ ಇದ್ರೆ ಅದಕ್ಕಿಂತ ಹುಚ್ಚುತನ ಬೇರೊಂದಿಲ್ಲ.
ನೋಡು ವಿಶಾಲ್, ನಿನಗೆ ಈ ಕೆಲಸ ಎಷ್ಟು ಮುಖ್ಯನೋ ನಮ್ಮ ಕಂಪನಿ ಕೂಡ ಅಷ್ಟೇ ಮುಖ್ಯ. ತುಂಬಾ ಕುಟುಂಬಗಳು ನಿನ್ನನ್ನೇ ನಂಬ್ಕೊಂಡಿವೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವರು ಬೀದಿಗೆ ಬೀಳ್ತಾರೆ. ಈ ವಿಷಯದ ಬಗ್ಗೆ ಕೂಡ ನೀನ್ ಸ್ವಲ್ಪ ಯೋಚಿಸ್ಬೇಕು ಕಂದ. ನೋಡು ಕಂದ, ದೀಪಾವಳಿ ಬರುತ್ತಲ್ಲ, ಬೇಕು ಅಂದ್ರೆ ಈಗ ಹೋಗಿ ಅವಾಗ ಬರೋಣ, ಸರಿನಾ? ಹೋಗೋಣ ಅಂತ ಇವ್ರು ಒತ್ತಾಯ ಮಾಡಿ ಹೀಗೆ ಭಯ ಪಡೋದನ್ನ ನೋಡ್ತಿದ್ರೆ ಆ ವಿಚಿತ್ರ ಪೆಟ್ಟಿಗೆಗೂ ಇವ್ರಿಗೂ ಏನೋ ಸಂಬಂಧ ಇದೆ ಅನ್ನೋ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ. ಏನ್ ಕಂದ ಇನ್ನೂ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೋಮ್, ನೀವು ಹೇಳ್ದಾಗೆ ಮಾಡೋಣ. ನೋಡಮ್ಮ, ಮಾಮ್ ಹೇಳ್ದಂತೆ ಇವಾಗ ಹೋಗೋಣ, ಮತ್ತೆ ದೀಪಾವಳಿಗೆ ಬರೋಣ, ಏನಂತೀರಾ? ಆಯ್ತು, ಊರಲ್ಲಿ ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ನಾನು ಹಬ್ಬಕ್ಕೆ ಬರ್ತೀನಿ. ನೈನಿ, ದೀಪಾವಳಿಗೆ ಬರೋಣ ಬಾಮ್ಮ. ಬಾ ವಿಶಾಲ್. ಹಾಂ. ಒದಗಿಸ್ದೆ ಹೊರಟೋಗ್ತಿದ್ದೀನಿ ಅಮ್ಮವ್ರೆ, ನನ್ನ ಕ್ಷಮಿಸ್ಬಿಡಿ. ದೀರ್ಘಾಯುಷ್ಮಾನ್ ಭವ. ಹೋಗ್ ಬರ್ತೀವಿ ರಂಗಣ್ಣ. ಒಳ್ಳೇದಮ್ಮ. ಬರ್ತೀವಿ ರಂಗಣ್ಣ. ಆಯ್ತು ಯಜಮಾನ್ರೆ. ಬನ್ನಿ. ನಡೀರಿ. ನೈನಿ ಬಾ, ಬನ್ನಿ ಅದಕ್ಕೆ. ಹೆಬ್ಬೆಟ್ಟನ ಗುರ್ತು ಈ ಮನೇಲೇ ಸಿಗುತ್ತೆ ಅಂತ ನನಗೆ ಕಾಣಿಸ್ತು. ಆದರೆ ಮನೆಯಲ್ಲೇ ಇದೆ ಅಂತ ಗೊತ್ತಿದ್ರು ಅದನ್ನು ನನ್ನ ಕೈಯಿಂದ ಹುಡುಕಕ್ಕೆ ಆಗಲಿಲ್ಲ. ನಾನು ರಾಹು ಥರ, ನನ್ನನ್ನು ತಡೆಯೋ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ಊರನ್ನ ದಾಟೇ ಬಿಟ್ವಿ. ದಾಟಕ್ಕೂ ಮುಂಚೆ ವಾಪಸ್ ಹೋಗಕ್ಕೆ ಒಂದು ಅವಕಾಶ, ಯಾವುದೋ ಒಂದು ರೂಪದಲ್ಲಿ ಒಂದು ಅವಕಾಶ ಸಿಕ್ಕರೂ ಸಾಕು. ಸ್ವಲ್ಪ ಹೊತ್ತಲ್ಲಿ ಊರ್ ದಾಟ್ಬಿಡ್ತೀವಿ. 5 ನಿಮಿಷದಲ್ಲಿ ಮನೆ ಹೊತ್ತಿ ಉರ್ದು ಸಾಕ್ಷಿಗಳು ಸಮಾಧಿ ಆಗ್ಬಿಡುತ್ತೆ. ಆ ದೇವ್ರು ಬಂದ್ರು ಸರಿ, ಇದನ್ನ ತಡಿಯಕ್ಕಾಗಲ್ಲ.
ವಿಶಾಲಾಕ್ಷಮ್ಮ ತಾಯಿ ದೇವತೆ ತರ ಇದ್ದ ಗಾಯತ್ರಿ ಅಮ್ಮೋರ್ ಪ್ರಾಣ ತೆಗೆದ ರಾಕ್ಷಸರಿಗೆ ಶಿಕ್ಷೆ ಕೊಡ್ಸಕ್ ಮಾಡ್ತಿರೋ ನನ್ನ ಪ್ರಯತ್ನಕ್ಕೆ ಯಾವುದೋ ಒಂದು ರೂಪದಲ್ಲಿ ನಂಗೆ ಸಹಾಯ ಮಾಡು ತಾಯಿ. ಗಾಯತ್ರಿ ಅಮ್ಮವ್ರು ಕಾಣಿಸ್ತಿದ್ದಾರೆ ಅಂದ್ರೆ ವಾಪಸ್ ಹೋಗೋದಕ್ಕೆ ಯಾವುದೋ ಒಂದು ಅವಕಾಶ ಕೊಡ್ತಿದ್ದಾರೆ ಅಂತ ಅರ್ಥ. ಅಮ್ಮೋರೆ, ರೆಕ್ಕೆ ಕಳ್ಕೊಂಡ್ ಜಟಾಯು ಶ್ರೀರಾಮನಿಗೆ ದಾರಿ ತೋರಿಸ್ದ ಹಾಗೆ ನೀವು ಕೂಡ ನನಗೆ ಯಾವುದೋ ಒಂದು ದಾರಿ ತೋರಿಸ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ. ಆದ್ರೆ ಅದು ಯಾವ ದಾರಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಮ್ಮೋರೆ. ನೈನಿ, ಏನು ಹಿಂದೆ ನೋಡ್ತಾ ಇದೀಯಾ? ಏನಾಯ್ತು? ಏನಿಲ್ಲ ಯಜಮಾನ್ರೆ, ಏನಿಲ್ಲ. ಏ ಪರಶು, ಇನ್ ಸ್ವಲ್ಪ ಹೊತ್ತಲ್ಲಿ ಊರ್ ದಾಟ್ತೀವಿ. ಊರ್ನ ದಾಟಿ ಹೈವೇಗೆ ಎಂಟರ್ ಆದ್ರೆ ಆ ದೇವರೇ ಬಂದ್ರು ನಮ್ಮನ್ನು ತಡಿಯಕ್ಕಾಗಲ್ಲ ಅಕ್ಕ. ಹಾ, ಮೈ ಗಾಡ್, ದೊಡ್ಡ ಅನಾಹುತದಿಂದ ಪಾರಾದ್ವಿ. ಹೌದು ಮಾವ, ಸಿನಿಮಾದಲ್ಲಿ ಏನಾದ್ರೂ ಅಪಾಯ ಆಗೋಕ್ ಮುಂಚೆ ದೇವ್ರು ಬಂದು ಕಾಪಾಡ್ತಾನಲ್ಲ, ನಮ್ಮನ್ ಕೂಡ ದೇವ್ರು ಕಾಪಾಡಿದಾನೆ. ನೀನ್ ಸಡನ್ ಆಗಿ ಬ್ರೇಕ್ ಹಾಕ್ದಾಗ ನನ್ ಮಗನ್ಗೆ ಏನಾಯ್ತಪ್ಪ ಅಂತ ಒಂದು ಕ್ಷಣ ನನ್ ಪ್ರಾಣನೇ ಹೊರಟು ಹೋದಂಗಾಯ್ತು ಕಂದ. ನಿಮ್ಮ ಪ್ರೀತಿ ನನ್ನ ಮೇಲೆ ಇರೋವರೆಗೂ ನನಗೇನು ಆಗಲ್ಲ ಮಾಮ್. ಅಮ್ಮೋರೆ, ಇದೆಲ್ಲ ನಿಮ್ಮ ಏನಾ? ನಾನು ವಾಪಸ್ ಹೋಗೋದಕ್ಕೆ ಈ ರೀತಿ ದಾರಿ ತೋರಿಸಿದ್ರ? ಏ ಪರಶು, ಆ ಬೋರ್ಡ್ ತೆಗೆದು ಪಕ್ಕಕ್ಕೆ ಹಾಕೋ. ಸರಿ ಅಕ್ಕ. ಕಂದ, ಇನ್ ಹೊರಡೋಣ ಬಾಪ. ಸರಿ ಮಾಮ್. ನಡಿಯೋ. ಒಂದ್ ನಿಮಿಷ ಯಜಮಾನ್ರೆ. ನಾವು ಮುಂದಕ್ಕೆ ಹೋಗೋದು ಬೇಡ, ವಾಪಸ್ ಹಳ್ಳಿ ಕಡೆ ಹೋಗೋಣ ಬನ್ನಿ. ಅಕ್ಕ, ಕತೆಲಿ ಏನಿದು ಹೊಸ ಟ್ವಿಸ್ಟು? ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಕ್ಕ. ಏನು ನೈನಿ, ಯಾಕೆ ಮತ್ತೆ ವಾಪಸ್ ಹೋಗೋಣ ಅಂತಿದ್ಯಾ? ಯಜಮಾನ್ರೆ, ಸರಿಯಾಗಿ ಊರು ದಾಟೋ ಸಮಯದಲ್ಲಿ ಹೀಗೆ ನಡೆದಿರೋದು ಅಪಶಕುನದ ಸಂಕೇತ. ಅದಕ್ಕೆ ವಾಪಸ್ ಹೋಗಿ ನಾಳೆ ಹೊರಡೋಣ ಯಜಮಾನ್ರೆ. ಏನ್ ನೈನಿ ನೀನು? ಮಳೆ ಬಂದಾಗ ಗಾಳಿ, ಗಾಳಿ ಬಂದಾಗ ಬೋರ್ಡ್ ಬೀಳೋದು ತುಂಬಾ ಸಹಜ. ಅದಕ್ಕೆ ಅರ್ಥ ಇಲ್ಲದೆ ಅಪಶಕುನ ಅಂತ ಭಯ ಪಡೋದ್ಯಾಕೆ? ಅತ್ತೆ, ಸೆಂಟಿಮೆಂಟ್ಸ್ ಬಗ್ಗೆ ಹೀಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬಾರ್ದು. ಹೀಗೆಲ್ಲ ಮಾತಾಡಿದ್ದಕ್ಕೆ ಮೊನ್ನೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದು. ಏ ಹಾಸಿನಿ, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಅಮ್ಮೋರೆ, ಮಳೆ ಬರುವಾಗ ಜೋರ್ ಗಾಳಿಗೆ ಬೋರ್ಡ್ ಬೀಳ್ಬೋದು ಅಂತ ನೀವ್ ಹೇಳಿರೋ ಮಾತಿಗೆ ನಾನು ಒಪ್ಕೋತೀನಿ. ಆದ್ರೆ ನೀವ್ ಹೇಳ್ದಾಗೆ ಇಲ್ಲಿ ಮಳೆನೂ ಇಲ್ಲ, ಗಾಳಿನೂ ಇಲ್ಲ, ಆದ್ರೂ ಬೋರ್ಡ್ ಮಾತ್ರ ಕೆಳಗ್ ಬಿತ್ತು.